ಸಮ ಸಮಾಜದ ವಿರೋಧಿಯಾಗಿದ್ದಂತಹ ಒಂದು ಜಾತಿ ಕೀಳು ಒಂದು ಜಾತಿ ಮೇಲು ಅಂತಕ್ಕಂತಹ ವ್ಯವಸ್ಥೆಯನ್ನು ಕಲ್ಪಿಸಿದಂತಹ ವರ್ಣ ವ್ಯವಸ್ಥೆಯನ್ನು ಹಾಳು ಉಪಯೋಗದಲ್ಲಿದೆ ಅಂತಕ್ಕಂತಹ ಮನಸ್ಥಿತಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ರಂದು ಸಾಮೂಹಿಕವಾಗಿ ಈ ಸಮಾಜಕ್ಕೆ ಕಳಂಕ ತರುವಂತಹ ಅಸಮಾನತೆಯನ್ನು ಮೂಡಿಸುವಂತಹ ಮಹಿಳಾ ವಿರೋಧಿಯಾಗಿರ್ತಕ್ಕಂತಹ ಈ ಮನುಸ್ಮೃತಿಯನ್ನು ದಹನ ಮಾಡಿ ಸಾರ್ವಜನಿಕವಾಗಿ ದಹನ ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಹೊಸ ಚೈತನ್ಯ ರೂಪಿಸಿದಂತಹ ಈ ದಿನವನ್ನು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅವರ ನೇತೃತ್ವದಲ್ಲಿ ಎಲ್ಲ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳು ಸೇರಿಕೊಂಡು ಇವತ್ತು ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ಮನುಸ್ಮೃತಿ ಕೃತಿಗಳನ್ನು ದಹನ ಮಾಡಿ ಇವತ್ತಿಗೂ ಕೂಡ ಕೆಲವು ಭಾಗಗಳಲ್ಲಿರ್ತಕ್ಕಂತಹ ಅಸಮಾನತೆ ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಿ ಜನರ ಜಾಗೃತಿ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಸೇರಿ ಸಮಾಜಕ್ಕೆ ಈ ವಿಷಯವನ್ನು ಸಂದೇಶವನ್ನು ಕಳಿಸ್ಬೇಕಂತೇಳಿ ಇವತ್ತೇನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ಈಗ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಸ್ವಾಗತವನ್ನು ಕೋರುತ್ತಾ ಈಗ ಎಲ್ಲ ಮುಖಂಡರು ಈ ಮನುಸ್ಮೃತಿಯ ಪ್ರತಿಕೃತಿಗಳನ್ನು ಸಾಮೂಹಿಕವಾಗಿ ದಹನ ಮಾಡಿ ಈ ಐತಿಹಾಸಿಕ ದಿನವನ್ನು ಇನ್ನಷ್ಟು ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರಲ್ಲಿ ಮನವಿಯನ್ನು ಮಾಡ್ತಾರೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಮಟ್ಟದ ಆದೇಶದಂತೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಮನುಸ್ಮೃತಿ ದಹನ ದಿವಸವನ್ನು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸುಮಾರು ಕ್ರಿಸ್ತಪೂರ್ವ 2500 ವರ್ಷಗಳಿಂದ ಈ ದೇಶದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಇತ್ತು, ಜಾತಿ ವ್ಯವಸ್ಥೆ ಇತ್ತು, ಮೇಲು ಕೀಳತಕ್ಕಂಥ ವ್ಯವಸ್ಥೆ ಇತ್ತು. ಸುಮಾರು ವರ್ಷಗಳ ಕಾಲ ಈ ದೇಶದಲ್ಲಿ ಶ್ರೀಮಂತರು ಬಂಡವಾಳಶಾಹಿಗಳು ಬಡವರ ಮೇಲೆ ಹೀನಾಯವಾಗಿ ಅನ್ಯಾಯ ಮಾಡೋದು, ಅತ್ಯಾಚಾರ ಮಾಡೋದು ಮತ್ತು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾಯಿದ್ರು. ಇದನ್ನೆಲ್ಲ ಮನಗಂಡಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ರಂದು ಈ ದೇಶದಲ್ಲಿ ಅಸಮಾನವಾಗಿ ನಡೀತಕ್ಕಂಥ ಯಾವುದಾದ್ರೂ ಒಂದು ಗ್ರಂಥ ಇದೆ ಅಂದರೆ ಈ ದೇಶದಲ್ಲಿ ಶ್ರೀಮಂತರು ಮೇಲ್ವರ್ಗದವರು ಯಾಕೆ ಈ ಕೆಳವರ್ಗದವ್ರನ್ನ ಇಷ್ಟೊಂದು ಚ್ಯುತವಾಗಿ ನೋಡ್ತಾರೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ಯಾಕೆ ಈ ಒಂದು ದೇಶದಲ್ಲಿ ಇಂಥ ಒಂದು ಅಮಾನವೀಯವಾದಂಥ ಕೃತ್ಯಗಳು ನಡೀತಾ ಇದೆ ಅಂದರೆ ಇಲ್ಲಿ ಮನುಸ್ಮೃತಿ ಅಂತಕ್ಕಂಥ ಒಂದು ಅಸಂವಿಧಾನಿಕವಾದಂಥ ಗ್ರಂಥ ಇದೆ. ಈ ಒಂದು ಸಂವಿಧಾನದಲ್ಲಿ ಮನುಸ್ಮೃತಿ ಸಂವಿಧಾನದಲ್ಲಿ 4 ವರ್ಣಗಳನ್ನು ಸೃಷ್ಟಿ ಮಾಡಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ 4 ವರ್ಣಗಳನ್ನು ಸೃಷ್ಟಿ ಮಾಡಿ ಬ್ರಾಹ್ಮಣ ವಿದ್ಯೆಯನ್ನು ಕಲಿಬೇಕು, ಕ್ಷತ್ರಿಯ ಅಧಿಕಾರ ಮಾಡಬೇಕು, ವೈಶ್ಯ ವ್ಯಾಪಾರ ಮಾಡಬೇಕು, ಈ ಕೆಳಗಿರ್ತಕ್ಕಂಥ ಈ 3 ಅಸ್ಪೃಶ್ಯರು ಇವರ ಸೇವೆಯನ್ನು ಮಾಡಬೇಕಂತೇಳಿ ಮನುಸ್ಮೃತಿಯಲ್ಲಿತ್ತು. ಮತ್ತು ಅದರಲ್ಲಿ ವಿಶೇಷವಾಗಿ ಮಹಿಳೆ ಅಂದರೆ ಕೇವಲ ಒಂದು ಗಂಡನಿಗೆ ಹೆಂಡತಿಯಾಗಿರಬೇಕು ಮತ್ತು ಮನೆಗೆಲಸವಾಗಿರ್ಬೇಕಂತೇಳಿ ಮನುಸ್ಮೃತಿಯಲ್ಲಿತ್ತು. ಹೀಗಾಗಿ ಇದನ್ನು ಧಿಕ್ಕರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ರಂದು ಬಹಿರಂಗವಾಗಿ ಇಂಥ ಒಂದು ಅಸಂವಿಧಾನವನ್ನು ನಾನು ಒಪ್ಪೋದಿಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಮಾನವರಾಗಿ ಬಾಳಬೇಕು, ಸಮಾಜವನ್ನು ನಿರ್ಮಾಣ ಮಾಡಬೇಕು, ಪ್ರಬುದ್ಧ ಭಾರತ ಕನಸು ಮಾಡಬೇಕು ಅಂಥೇಳಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿ ಸುಡುವ ಮುಖಾಂತರ ನಮಗೆ ಸಮಾನತೆಯನ್ನು ಕೊಟ್ಟಿದ್ದಾರೆ. ಸಮಾನತೆ ಕೊಡೋದ್ರ ಜೊತೆಗೆ ನಮಗೆ ಭಾರತಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿ, ಧರ್ಮ, ಪಂಥ, ಪಥ ಎನ್ನದೇ ಪ್ರತಿಯೊಬ್ಬ ಪುರುಷರಿಗೂ ಕೂಡ ಈ ಭಾರತ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನರಿಗೂ ಕೂಡ ಒಂದೇ ಅವಕಾಶಗಳು, ಎಲ್ಲರಿಗೂ ಸಮಾನತೆ ಹಕ್ಕು, ಸಾಮಾಜಿಕ ಹಕ್ಕು, ಶೈಕ್ಷಣಿಕ ಹಕ್ಕು, ಧಾರ್ಮಿಕ ಹಕ್ಕು ಈ ಎಲ್ಲವನ್ನು ನೀಡುವುದರ ಮುಖಾಂತರ ನಾವೆಲ್ಲರೂ ಕೂಡ ಭಾರತೀಯರಲ್ಲಿ ಮೊಟ್ಟ ಮೊದಲಾಗಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಐ ಆಮ್ ಫಸ್ಟ್ಲಿ ಇಂಡಿಯನ್ಸ್ ಆ್ಯಂಡ್ ಲಾಸ್ಟ್ಲಿ ಇಂಡಿಯನ್ಸ್ ಅಂತೇಳಿ. ನಾವು ಹುಟ್ಟಿದಾಗಲೂ ಕೂಡ ಭಾರತೀಯರಾಗಿದ್ದೆವು, ಸಾಯುವವರೆಗೂ ಕೂಡ ಭಾರತೀಯರಾಗಿರ್ತೇವೆ. ಅದರ ನಂತರ ನಮ್ಮ ಮೂಲಗಳು ನಾವು ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿ ಸುಡುವ ಒಂದು ಪ್ರತೀಕ ಇದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ನಾವೇ ನಮಗೆ ಆದರ್ಶ ವ್ಯಕ್ತಿ, ನಮ್ಮ ಮೇಧಾವಿ, ನಮ್ಗೆ ಯಾರು ಇವತ್ತು ನಮ್ಮ ರೂಪ ಅಂದರೆ ಬಾಬಾ
ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಟ ನಾವು ಒಂದು ದಿವಸ ಮನುಸ್ಮೃತಿಯನ್ನು ದಾನ ಮಾಡೋದ್ರ ಮೂಲಕ ಬಾಬಾ ಈ ಸಮಾನತೆ ಬರಲಿ ಅಂತ ಹೇಳಿ ತಾನೇ ನಾವು ಇಲ್ಲಿಗೆ ಸುಮಾರು 5 ವರ್ಷ ಕಳೆದ್ರು ಇವತ್ತಂತಕ್ಕಂಥ ಒಂದು ಗ್ರಾಮದಲ್ಲಿ, ಒಂದು ಹುಬ್ಳಿ ಗ್ರಾಮದಲ್ಲಿ ಅನ್ಯ ಒಂದು ಮೇಲ್ವರ್ಗದ ಹುಡುಗಿ, ಒಂದು ಜಾತಿಯ ಹುಡುಗಿ ಮದುವೆ ಅಂತೇಳಿ ಇವತ್ತು ಆ ಹುಡುಗಿಯನ್ನು 7 ತಿಂಗಳನ್ನು ಇವತ್ತು ಅಮ್ಮಾಗಿ ಗುಂಡಾಗಿ ಅವ್ರ ತಂದೆ ಅಂದ್ರೆ ಇವರ ಎದಕ್ಕಂತ ಎಂತ ಒಂದು ಅನಿಷ್ಟ ಇವರ ಮೈಂಡ್ ಒಂದು ಸಿಸ್ಟಮ್ ಮಾಡ್ಕೊಂಡು ಕುಂತ ಎಷ್ಟು ಜಾತಿ ಇದ್ದಾರೆ. ಮಗಳು ಹೋಗಿ ಅಲ್ಲಿ 7 ಅವರು ಸಂಸಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಕೊಚ್ಚಿ ಹಾಕಿ ವರ್ಗದವರು ನಾವು ಮೇಲ್ವರ್ಗದವರು ಅಂತಕ್ಕಂಥ ಕೂಡ ಈ ಒಂದು ಪರಿಸ್ಥಿತಿ ಆಗ್ತಿದೆ. ಮತ್ತೆ ಈ ಒಂದು ಸುಡುವ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಏನು ಆ ಒಂದು ಘಟನೆ ನಡೆದಿದೆ, ಕುಟುಂಬಕ್ಕೆ ಸರ್ಕಾರ ಸೂಕ್ತ ಕೊಡಬೇಕು, ಅವ್ರ ಕುಟುಂಬಕ್ಕೆ ಭದ್ರತೆ ನೀಡಬೇಕು. ಆ ಒಂದು ಹುಡುಗರಿಗೆ ಅವ್ರ ಕುಟುಂಬದವರಿಗೆ ಎಲ್ಲರಿಗೂ ಪೊಲೀಸ್ ರಕ್ಷಣೆಯನ್ನು ಕೊಟ್ಟು ಊರಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಅಸ್ಪೃಶ್ಯತೆ ಮಾಡದ ಸರ್ಕಾರ ಕಲ್ಪಿಸಬೇಕಂತೇಳಿ ಈ ಮೂಲಕ ಮಾಡ್ಕೊತಿದೆ.